clinical evidence of Apollo Hospital, Seshadripuram, Mr. Uday Daga. Together as we introduce a new technology at Apollo Hospital, Seshadripuram. Our chairman says if it comes to India, it should come to Apollo first. Any new technology that comes into it, the benefit of the patients, because every new technology that comes gives you a better outcome, and with the better outcome, the life quality improves. And at Apollo, we take this bold step every time that there's something new that comes in. We're the first one. A very senior transplant surgeon. To his credit, we have more than 35,000 procedures. So he will introduce, as I said, from Apollo, and with the newer generation getting this new kind of conditions. I wouldn't call prostate as a disease, it's a condition that any men will have. So with this newer kind of condition which is occurring much earlier than what it should be occurring. ಅಚ್ಚೇವು ಕನ್ನಡ ದೀಪ ಇನ್ನೊಂದು ದೀಪ ಹಚ್ಚುತ್ತಾ ಇದ್ದೀವಿ ಇವತ್ತು. ಈಗಾಗಲೇ 3-4 ಸಲ ಹಚ್ಚಿದ್ವಿ. 4 ವರ್ಷದಿಂದ ಅಪೋಲೋ ಹಾಸ್ಪಿಟಲ್ ಬಂದಾಗಿಂದ ಈಗ ಇನ್ನೊಂದು ದೀಪ ಹಚ್ಚಿದ್ದೀವಿ. ಸೊ ನಾನು ಟ್ರೀಟ್ಮೆಂಟ್ ಪ್ರಾಸ್ಟೇಟ್ ಬಗ್ಗೆ, ಹೊಸ ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳಬೇಕು ಅಂತ ಇವತ್ತು. ಮೋರ್ ದೆನ್ ದ ಟೆಕ್ನಾಲಜಿ, ಟೆಕ್ನಾಲಜಿ ಇಸ್ ಒನ್ ಥಿಂಗ್. ಆ್ಯಂಡ್ ಪ್ರಾಸ್ಟೇಟ್ ಅಂದರೆ ಎಲ್ರಿಗೂ ಒಂದು ಭಾವನೆ, ಎನ್ಲಾರ್ಜ್ಮೆಂಟ್ ಆಗೋದು 50 ವರ್ಷ ಆದಮೇಲೆ ಮುದುಕರಿಗೆ, ಓಲ್ಡ್ ಏಜ್ ಪೀಪಲ್ ಯಾವ ಪ್ರಾಸ್ಟೇಟ್ ಅಂತ. ಸೊ ಈಗ ನೋಡಿದ್ರೆ ನೀವು ಇನ್ಫೆಕ್ಷನ್ ಆಗ್ಬೋದು, BPH ಅಂತ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಪ್ರೈಮರಿ ಬ್ಲಾಡರ್ ಅಬ್ಸ್ಟ್ರಕ್ಷನ್ ಅಂತ. ಒಂದು ಏನಕ್ಕೆ ನಾವು ಇದನ್ನು ಇವತ್ತು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರಾಸ್ಟೇಟ್ ಅನ್ನೋ ಒಂದು ಗ್ರಂಥಿ, ಕನ್ನಡದ ಶುಕ್ಲ ಗ್ರಂಥಿ ಅಂತ ಕರೀತೀವಿ, ಸಾಂಸ್ಕ್ರಿಟ್ ವರ್ಡ್. ಇಟ್ಸ್ ಅ ಪ್ರಾಸ್ಟೇಟ್ ಗ್ಲ್ಯಾಂಡ್ ವಿಚ್ ರನ್ಸ್ in between the bladder and the urinary passage. Men and dogs, ಇವೆಲ್ಲರೂ ಇದೆ, ಫೀಮೇಲ್ ಅಲ್ಲಿ ಇಲ್ಲ. ಸೊ ಈ ಪ್ರಾಸ್ಟೇಟು ನಾರ್ಮಲ್ ಆಗಿ ಇರುತ್ತೆ. ವಯಸ್ಸಾದ ಮೇಲೆ ಜಾಸ್ತಿ ದೊಡ್ಡದಾಗಿ ಹಿಗ್ಗುವಿಕೆ ಮತ್ತು ಸಂಕುಚ ಆಗೋದು, ಹೈಪರ್ಟ್ರೋಫಿ ಅಂಡ್ ಅಟ್ರೋಫಿ. ಎನಿ ಆರ್ಗನ್ ಇನ್ ದ ಬಾಡಿ, ಒಂದು ಆರ್ಗನ್ ದೊಡ್ಡದೂ ಆಗ್ಬೋದು, ಚಿಕ್ಕದು ಆಗ್ಬೋದು ವಯಸ್ಸಾಗ್ತಾ. ಸೊ ಎರಡರಲ್ಲೂ ಪ್ರಾಬ್ಲಮ್ ಆಗ್ಬೋದು. ಎನಿ ಡಿಕ್ರೀಸ್ ಇನ್ ಸೈಜ್ ಆಲ್ಸೋ ಪ್ರೊಡ್ಯೂಸ್ ಪ್ರಾಬ್ಲಮ್, and decrease in size also the problem. So lot of various diseases are there for the prostate. Excellence in our department, Apollo, just mention to say that we have all subspecialties. Urology is known as a very big specialty. It contains kidney, stone clinic, prostate institute, urology cancer, transplant, andrology, pediatric urology, female urology. So all divide ಆಗ್ತದೆ. ಅದರೊಳಗೇನೆ in a picture Apollo Prostate Institute is everything about prostate. Prostate infection ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಮಾಡುವಂಥ ಒಂದು ಅಪೋಲೋ ಪ್ರಾಸ್ಟೇಟ್ ಇಸ್ ಎ ಕೆಫ್ಟೇರಿಯಾ ಚಾಯ್ಸ್. ಒಂದು ಡಯಾಬಿಟಿಕ್ ಒಂದು ಟ್ರೀಟ್ಮೆಂಟು, ಪೇಷಂಟ್ಗೆ ಬ್ಲಡ್ ಥಿನ್ನರ್ಸ್ ಅವ್ರಿಗೊಂದು ಟ್ರೀಟ್ಮೆಂಟ್. ಸೊ ಇದೇನಾಗಿದೆ, ರೇಂಜ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಪ್ರಾಸ್ಟೇಟ್ ಎಲ್ಲೇ ಸ್ಮಾಲ್ ಆರ್ಗನ್ ಆದ್ರೂ ಟ್ರೀಟ್ಮೆಂಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದ್ರೊಳಗೆ ಆದ್ರೂ ನಾವು ಇಷ್ಟೆಲ್ಲ ಟ್ರೀಟ್ಮೆಂಟ್ ಇದ್ರು, 7-8 ಟ್ರೀಟ್ಮೆಂಟ್ ಇದೆ ಪ್ರಾಸ್ಟೇಟ್. ಇದು ಲೇಸರ್ ಟ್ರೀಟ್ಮೆಂಟ್ ಇದೆ. ಟೋಟಲ್ 10-12 ಟ್ರೀಟ್ಮೆಂಟ್ ಆಪ್ಷನ್ ಓನ್ಲಿ ಪ್ರಾಸ್ಟೇಟ್ಗೆ. ದರ್ ಆರ್ ವೇರಿಯಸ್ ಆಪ್ಷನ್ಸ್. ಅಷ್ಟಾದ್ರೂ people, younger people who suffer from some problems, they didn't have an option. So today is the day where we acquired the technology, we studied it. So no best single treatment available so far to treat this in younger people. So that's what we are discussing today. With prostatic obstruction, Indian men have a chart. Grow ಆಗಕ್ಕೆ ಶುರು ಆಗುತ್ತೆ. ಅದೇ ಪ್ರಾಬ್ಲಮ್ ಏನು ಮಾಡಲ್ಲ. 30, 40, 50 ವರ್ಷ ಆದಮೇಲೆ ಅದರದ್ದು ಚೇಂಜಸ್ ಆಗುತ್ತೆ. ಪೆಥಾಲಜಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ. ಎನಿ ಆರ್ಗನ್ ಬಾಡಿ ಏಜ್ ಅಡ್ವಾನ್ಸ್ ಆದಾಗ 50 ವರ್ಷ ಆದಮೇಲೆ ಪ್ರಾಸ್ಟೇಟ್ ಹೈಪರ್ಟ್ರೋಫಿ, 90% ಆಫ್ ದ ಟೈಮ್ ಪ್ರಾಸ್ಟೇಟ್ ಹೈಪರ್ಟ್ರೋಫಿ ಆಗ್ತದೆ. ಹೈಪರ್ಟ್ರೋಫಿ ಆಗಿ ಬ್ಲಾಕೇಜ್ ಆಗುತ್ತೆ. ಯೂರಿನರಿ ಪ್ಯಾಸೇಜ್, ಬ್ಲಾಡರ್ ಇರುತ್ತೆ, ಮೂತ್ರ ದ್ವಾರ. ಪ್ರಾಸ್ಟೇಟ್ ದೊಡ್ಡದಾಗಿರುತ್ತೆ. ಪ್ಯಾಸೇಜಸ್ ಆರ್ಡಿನರಿ ಅಬೌಟ್ 8 mm, 9 mm ಪ್ಯಾಸೇಜ್. ಪ್ರಾಸ್ಟೇಟ್ ದೊಡ್ಡದಾದಾಗ ಕಂಪ್ರೆಸ್ ಮಾಡುತ್ತೆ. It will compress the urinary passage. So you will develop symptoms normal ಆಗಿ. ಏನು ಡಿಫ್ರೆನ್ಸ್ ಅಪ್ಪ ಆಗ್ತಾ ಹೋಗ್ತಾ ಬೆಳಗ್ಗೆ ಅವರು 80 ವರ್ಷ ಆದಮೇಲೆ, 50 ವರ್ಷ, 80 ವರ್ಷ ಆದಮೇಲೆ 90% will suffer from this. So it is common. ಇದು ಮೊದಲು ಗೊತ್ತಿರೋದು, ಈಗಲೂ ಗೊತ್ತಿರೋದು. ಈಗ ನಾವು ಇನ್ನೋವೇಟಿವ್ ಈಗ ಬರ್ತಿರೋ ಟ್ರೀಟ್ಮೆಂಟ್ ಪ್ರಕಾರ ನಮ್ಮ ಇದರೊಳಗೆ ಕ್ವಾಟರ್ನರಿ ಸೆಂಟರ್, ಅವರ್ಸ್ ಇಸ್ ಎ ಕ್ವಾಟರ್ನರಿ ಸೆಂಟರ್. 32%, 1/3 ಆಫ್ ದಿ ಪೇಷಂಟ್ ನಮಗೆ ಯೂರಿನರಿ ಪ್ರಾಬ್ಲಮ್ ಬರೋದು ಲೆಸ್ ದೆನ್ 45 years.
ಸೊ ವಿ ವರ್ ಸರ್ಪ್ರೈಸ್. ನಮಗೆ ಏನು ಮಾಡಬೇಕು ಈಗ ಇಂಥವ್ರಿಗೆ ಬರ್ತಾರೆ 18 ವರ್ಷದವ್ರು 20 ವರ್ಷದವರು 32% ಆಫ್ ದೇರ್ ನಮ್ದು. ಅದರಿಂದ ಅವ್ರಿಗೆ ಏನು ಮಾಡಬೇಕು, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೊಂದು ಉತ್ಪತ್ತಿ. ಯಾಕೆಂದರೆ ಈ ಟ್ರೀಟ್ಮೆಂಟ್ಗೆ ಮೆಡಿಸಿನ್ ಅಂತ ಕೊಡ್ತಾರೆ. ಪ್ರಾಸ್ಟೇಟ್ಗೆ ಎಲ್ಲ ಗೊತ್ತಿರ್ಬೋದು, ಮೆಡಿಸಿನ್ಗೆ ಪ್ರಾಸ್ಟೇಟ್ಗೆ ಮೆಡಿಸಿನ್ ಅಂತ ಕೊಡ್ತಾರೆ. ಈ ಮೆಡಿಸನಿಂದ ಸೆಕ್ಷುವಲ್ ಪ್ರಾಬ್ಲಮ್ ಆಗ್ತಾ ಇತ್ತು. ಪ್ರಾಸ್ಟೇಟ್ಗೆ ಅಂತ ಮೆಡಿಸಿನ್ ಕೊಟ್ಟಾಗ ಸೆಕ್ಷುವಲ್ ಪ್ರಾಬ್ಲಮ್, ಎಜಾಕ್ಯುಲೇಟೆಡ್ ಡಿಸ್ಫಂಕ್ಷನ್. ಈಗ ಚಿಕ್ಕ ಹುಡುಗ ಅದು ಕೊಟ್ಟಾಗ ಅವನು ಮದುವೆ ಆಗೋ ವಯಸ್ಸಲ್ಲಿ ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂದರೆ ಎರಡು ಆಪ್ಷನ್. ಈ ಮೆಡಿಸನ್ ಅನ್ನೋದಕ್ಕೆ ಬದಲಾಗಿ ಟ್ರೀಟ್ಮೆಂಟಿಗೆ 70 years ಆದ್ರೂ ಸೆಕ್ಷುವಲ್ ಡಿಸ್ಫಂಕ್ಷನ್ ಆಗ್ತಾ ಇತ್ತು. ಅದರಿಂದ ಅವ್ರಿಗೆ ಮಿನಿಮಲ್ ಇನ್ವ್ಯಾಸಿವ್ ಸರ್ಜಿಕಲ್ ಆಪ್ಷನ್ಸ್ ಅಂತ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಬಂದ್ವಿ. ಸ್ಟೀಮ್ ಅಂತ ಬಂತು, ಕ್ಲಿಪ್ ಅಂತ ಬಂತು, ಯೂರೋಲಿಫ್ ಅಂತ ಬಂದಿದೆ, ಈಗ ITN ಅಂತ ಬಂದಿದೆ. ಈಗ ಇದೇ ಪ್ರಾಬ್ಲಮ್ಮು ಯಂಗರ್ ಪೀಪಲ್ 18 ವರ್ಷ 19 25 ವರ್ಷದ ಹುಡುಗ ಬಂದಾಗ ಅವ್ರಿಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಬಂದಾಗ ನಾವು ಮೆಡಿಸಿನ್ ಕೊಟ್ಟಾಗ ಈಸ್ ಟು ಸಫರ್ ಅಲ್ಲ. ವಿ ಡಿಡ್ಂಟ್ ಹ್ಯಾವ್ ಅನ್ ಆಪ್ಷನ್ ಆಲ್ ದೀಸ್ ಇಯರ್ಸ್. ಇಷ್ಟು ವರ್ಷಗಳಲ್ಲ, ಎಷ್ಟೇ ರಿಸರ್ಚ್ ಆದ್ರೂ ಈ ಒಂದು ಏಜ್ ಗ್ರೂಪ್ಗೆ ಕಡಿಮೆ ಇದ್ರೂ ಆ ಏಜ್ ಗ್ರೂಪ್ಗೆ ಬಹಳ ತೊಂದರೆ ಆಗ್ತಾಯಿತ್ತು. ಅವರು ಒಳಗಡೆ ಹೋಗಿ ಅದನ್ನ ಹೇಳ್ಕೊಳ್ಬೇಕು ಕಷ್ಟ ಅವ್ರಿಗೆ, ಹುಡುಗರಿಗೆ. ಯಾರೋ ಒಬ್ಬರು ಬರ್ತಾರೆ ಅಂದ್ರೆ ಅವರು ಅಪ್ಪ ಅಮ್ಮನ ನೆಗ್ಲೆಕ್ಟ್ ಮಾಡ್ತಿದ್ರು. ದೇ ಅಷ್ಟು ನೆಗ್ಲೆಕ್ಟ್, ಅದು ನೋವು ಬರ್ತಾನೆ ಯಂಗ್ ಫೆಲೋ, ಐ ನೋ ವಾಟ್ ಯುವರ್ ಡೂಯಿಂಗ್ ಇನ್ ದ ಟಾಯ್ಲೆಟ್, ಈ ಥರ ಮಾಡಿ ಶನ್ ಮಾಡ್ತಿದ್ರು. ಆಮೇಲೆ ಆ ಹುಡುಗರು ನಂಗೇನೋ ಪ್ರಾಬ್ಲಮ್ ಅನ್ಕೊಂಡ್ಬಿಡ್ತಾರೆ ಅಂತ ದೇ ಯೂಸ್ ಟು ಪೋಸ್ಟ್ಪೋನ್ ಟೆಲಿಂಗ್ ದಟ್ even if they attended doctor didn't have an option ಅಂತ ಹಾಕ್ಬಿಡ್ತಿದ್ರು. ಈ ಕಂಡೀಷನಲ್ಲಿ ಪ್ರಾಸ್ಟೇಟ್ ನಾರ್ಮಲ್ ಆಗೇ ಇರುತ್ತೆ, ಬಟ್ ಬೇರೆ ಪ್ರಾಬ್ಲಮ್ ಆಗೋದು ಅದನ್ನು ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಸೊ ಆದ್ದರಿಂದ ಡಾಕ್ಟರ್ಗೂ ಆಪ್ಷನ್ ಇಲ್ಲ, ಪೇಷಂಟು ಇವ್ರಿಗೂ ಪೇಷಂಟ್ಗೂ ಅವ್ರಿಗೆ ಸಂಕೋಚ. ಸೊ ಯಂಗರ್ ಜನರೇಷನ್ ಯೂಸ್ ಟು ಹ್ಯಾವ್ ಎ ಲಾಟ್ ಆಫ್ ಪ್ರಾಬ್ಲಮ್. ಎಲ್ಲಿ ಪೇನ್ ಅಂತ ಹೇಳ್ತಾರೆ, ಹ್ಯಾಂಡ್ ಪೇನ್ ಅಂತ ಹೇಳ್ತಾರೆ. ಇದೆಲ್ಲ ಏನಂದರೆ ಸ್ಟ್ರೆಸ್ ರಿಲೇಟೆಡ್, ಸೈಕೋಸೊಮ್ಯಾಟಿಕ್, ಸೈಕಾಲಜಿಕಲ್ ಸ್ಟ್ರೆಸ್ ಆದಾಗ ಅವ್ರಿಗೆ ಅದೊಂದು ರೂಪವಾಗಿ ಬರುತ್ತದೆ. ಇದು ಪ್ರಾಸ್ಟೇಟಲ್ಲಿ ಕಾಮನ್ ಯಂಗರ್ ಪೀಪಲಲ್ಲಿ. ಲಾಟ್ ಆಫ್ ಜನ್ಸೀಸ್ ಆರ್ ದೇ ಸಫರ್ ಫ್ರಮ್ ದಿಸ್. ಅದ ಪೆಲ್ವಿಕ್ ಪೇನ್, ಪೆಲ್ವಿಕ್ ಕಂಪ್ರೆಷನ್ ಆಗುತ್ತೆ. ಈ ಪ್ರಾಬ್ಲಮ್ಮು ಇನ್ನೂ ಮತ್ತೆ ಜೋರಾಗಿ ಕಾಣಿಸ್ಕೊಳುತ್ತೆ. ಯೂರಿನ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಇದ್ರೂ ಅವ್ರಿಗೆ ಸ್ಟ್ರೆಸ್ ಫ್ಯಾಕ್ಟರ್ ಆಗಿ ಅದು ಜಾಸ್ತಿ ಕಾಣಿಸ್ಕೊಂಡು ಅವ್ರಿಗೆ ಕೆಲಸನೇ ಮಾಡೋಕ್ಕಾಗಲ್ಲ. ಯೂರಿನ್ ಪ್ರಾಬ್ಲಮ್ ಅಂದ ತಕ್ಷಣ ಹೋಗಿ ಯೂರಿನ್ ಪಾಸ್ ಮಾಡ್ಕೊಂಡು 10 ನಿಮಿಷ ಆದರೆ ಏನು ಕೆಲಸ ಮಾಡ್ತಾರೆ? ಡಿಸ್ಟರ್ಬಿಂಗ್ ದ ಡೇ ಟು ಡೇ ಯೂರಿನರಿ ಟ್ಯೂಬ್ ಬಂದು ಇದು ಬ್ಲಾಡರ್. ದಿಸ್ ಇಸ್ ದ ಪ್ರಾಸ್ಟೇಟ್. ಯೂರಿನರಿ ಬ್ಲಾಡರು, ಯೂರಿನರಿ ಪ್ಯಾಸೇಜ್, ಯುರೆತ್ರಾ ಇದು. ಇದ್ರ ಮಧ್ಯದಲ್ಲಿರೋದೇ ಪ್ರಾಸ್ಟೇಟ್. ಬ್ಲಾಡರ್ ನೆಕ್, ದಿಸ್ ಇಸ್ ಅ ಮಸಲ್ ಲೇಯರ್. ಇದು ಮಸಲ್, ಈ ಮಸಲ್ ಇದು ಬ್ಲಾಡರ್ ನೆಕ್. ಇದು ಯೂರಿನ್ ಪಾಸ್ ಆಗೋದು ಇದೇನಾಗುತ್ತೆ, ಇಲ್ಲಿ ಪಿಂಚ್ ಆಗುತ್ತೆ ಬ್ಲಾಡರ್ ನೆಕ್. ಸಮ್ ಕಂಡೀಷನ್ ಕಂಜನೆಟಲ್ ಬರ್ತಿಂದನೇ ಆಗೋಗಿರುತ್ತದೆ. ಇಲ್ಲಿ ಬ್ಲಾಡರ್ ನೆಕ್ ಅಬ್ಸ್ಟ್ರಕ್ಷನ್, ಇದು ಪ್ರಾಸ್ಟೇಟ್. ಹಾಗೇನಾಗ್ತದೆ, ಈಗ ಒಂದು ಸ್ವಲ್ಪ ಇದೆ ಮೊದಲಿನ ನಮ್ಮ 18 ವರ್ಷ ಆಯಿತು, 19 20 ವರ್ಷ ಆಯಿತು, ಸ್ವಲ್ಪ ಪ್ರಾಸ್ಟೇಟ್ ಗ್ರೋ ಆಗಕ್ಕೆ ಶುರು ಆಯಿತು. Then the problem, see the passage is normal here, it is already narrow, bladder neck hypertrophy, prostate has got ಇದಾಗುತ್ತೆ. ಅದೇ ಥರ ಬ್ಲಾಡರ್ ಏನಾರು ಆದರೆ ಅದಕ್ಕೆ ಪೇಸ್ ಮೇಕರ್ ಇಲ್ಲ. ಇಲ್ಲಿ ಪೇಸ್ ಮೇಕರ್ ಅವರು ಹಾಕೋದು ಹಾರ್ಟ್ಗೆ, ಇಲ್ಲಿ ಪೇಸ್ ಮೇಕರ್ ಇಲ್ಲ ಹಾಕ್ಲಿಕ್ಕೆ. ಸೊ ಒನ್ಸ್ ದ ಬ್ಲಾಡರ್ ಇಸ್ ಡ್ಯಾಮೇಜ್, ಬ್ಲಾಡರ್ ಹೆಲ್ತ್ ಇಸ್ ಡ್ಯಾಮೇಜ್, ಇಟ್ಸ್ ಪರ್ಮನೆಂಟ್ ಡ್ಯಾಮೇಜ್. ಫೈನಲಿ ಇಟ್ ಲೀಡ್ಸ್ ಟು ಅದರ್ ಡ್ಯಾಮೇಜಸ್, ಕಿಡ್ನಿ ಡ್ಯಾಮೇಜ್, ಅದರ್ ಥಿಂಗ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, identifying the student. Today, more than the technology, the information that these people, nearly 5 to 10% of the people suffer from this. Nearly 32%, less than 45 years, have this problem. 32%. Problems with the medicine. And if you do surgery, it has got a lot of complication. So what is the best way? Surgery no maximum intervention ಮಾಡಂಗಿಲ್ಲ, ಮೆಡಿಸಿನ್ ಕೊಡೋಕ್ಕಾಗಲ್ಲ. He want pregnancy, flow is poor, prostate normal. ಆಮೇಲೆ ಹೋಗಿ ಯಾರೋ ಡಾಕ್ಟ್ರು ಫಿಸಿಷಿಯನ್ ಹೊರಗಡೆ, ಈ ಡಾಕ್ಟರ್ಗಳದ್ದು ಪ್ರಾಬ್ಲಮ್, ಡಾಕ್ಟರ್ ಹೋಗ್ತಾರೆ, ಪ್ರಾಸ್ಟೇಟ್ ನಾರ್ಮಲ್ ಇದೆ, ರೆಡರಿಶ್ ನಾರ್ಮಲ್ ಇದೆ. ಸೊ ನೆಗ್ಲೆಕ್ಟ್ ಫ್ರಮ್ ಎವ್ರಿಬಡಿ, ನೆಗ್ಲೆಕ್ಟ್ ಫ್ರಮ್ ದ ಪೇರೆಂಟ್ಸ್. ದಿಸ್ ಫೆಲೋ ಇಸ್ ಗೋಯಿಂಗ್ ಸಮ್ವೇರ್. ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತೆ ಮಾತ್ರ ಕೊಡದೆ ಸರ್ಜರಿ ಮಾಡಿದ್ರೆ ದೇ ಆರ್ ಸಮ್ ಆಫ್ ದ ಸಿವಿಯರ್ ಪ್ರಾಬ್ಲಮ್. ಸೊ ಶಿ ವಾಂಟ್ ಹ್ಯಾವ್ ಎ ಚಾಯ್ಸ್. ಯೂರಿನರಿ ಪ್ಯಾಸೇಜಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಹಾಕಿ, ಇದು ಬ್ಲಾಡರು, ಇದು ಪ್ರಾಸ್ಟೇಟು, ಅದು ಬ್ಲಾಡರ್ ನೆಕ್ ಡಿವೈಸ್ ಹಾಕಿ ಓಪನ್ ಮಾಡ್ತಾ ಇದ್ದೀವಿ. Animation. It's a retinal device. It's an expandable device. Prostate ನೇನು ಕಟ್ ಮಾಡೋಂಗಿಲ್ಲ, ಅದನ್ನು ಹೀಟ್ ಮಾಡೋಂಗಿಲ್ಲ, ಪಿನ್ ಮಾಡೋಂಗಿಲ್ಲ, ಜಸ್ಟ್ ರೀಮಾಡಲಿಂಗ್ ಶೇಪ್ನ. ಯಾಕೆಂದರೆ ಪ್ರಾಸ್ಟೇಟ್ ಸೈಜ್ ಎಲ್ಲ ಇಂಪಾರ್ಟೆಂಟು. ಅದೇ ನಾನು ಹೇಳ್ದಂಗೆ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಅದೇನಾದರೆ ಬ್ಲಾಕ್ ಆಗಿದೆ, ಅದನ್ನು ನೋಡಿ ಅದು ಇನ್ಸ್ಟ್ರೂಮೆಂಟ್ ಒಳಗಾಕಿ, ಅದೊಂದು ಥ್ರೆಡ್ ಮಾತ್ರ ಅಷ್ಟೇ, ಥ್ರೆಡ್ಡಿಂದ ಹಾಕಿ ಎಳಿತಾ ಇದ್ದೀವಿ ಅದನ್ನು. ಅದು ಹೇಳಿದಾಗ ಏನಾಗುತ್ತೆ, ಬ್ಲಾಡರ್ನೇ ಓಪನ್ಸ್ ಆಗುತ್ತೆ. ಅದು ನೋಡಿ ರೀಮಾಡಲಿಂಗ್ ಅದು ಎಕ್ಸ್ಪ್ಯಾಂಡ್ ಆದಾಗ ಅದೇ ಕಟ್ ಮಾಡ್ತಾರೆ, ಅದೇ ಸರ್ಜರಿ ಮಾಡ್ತಾರೆ, ಶೇಪ್ನ ಓಪನ್ ಮಾಡ್ತಾರೆ, ಜಸ್ಟ್ ಮಾಡಿಫೈ ದ ಪ್ರಿಸರ್ವ್ ದಿ ಎಜಾಕ್ಯುಲೇಟರಿ ಫಂಕ್ಷನ್. ಸೊ ಹೆನ್ಸ್ ಪ್ರಿಸರ್ವ್ ದಿ ಫರ್ಟಿಲಿಟಿ.
ಓಪನ್ ಆಗುತ್ತೆ. ಯಂಗರ್ ಪೀಪಲ್ ದೇ ಯೂರಿನ್ ಫ್ಲೋ 5 days ಆದಮೇಲೆ ಅದು ತೆಗಿತಾರೆ ಅಂಡರ್ ಲೋಕಲ್ ಅನಸ್ಥಿಷಿಯಾ. ದಿಸ್ ಪ್ರೊಸೀಜರ್ ಇಸ್ ಡನ್ ಅಂಡರ್ ಮೈಲ್ಡ್ ಸೆಡೇಷನ್, ಲೋಕಲ್ ಅನಸ್ಥಿಷಿಯಾ. ನಾರ್ಮಲ್ ಒಂದು ಏನೆಲ್ಲ ಬ್ಲೂ ಕಾಣಿಸ್ತಾ ಇದೆಯಾ, ಇದನ್ನ ಈಗ ಹಾಕಿ ಯೂರಿನರಿ ಪ್ಯಾಸೇಜ್ಗೆ ಸಣ್ಣದು ಯೂರಿನರಿ ಪ್ಯಾಸೇಜು 4 ಇಂದ 6 ಮಿಲಿಮೀಟರ್ ಇರುತ್ತೆ. ನಾವು ಯೂರಿನ್ ಹಾಕ್ಕೊಂಡು ಒಳಗೆ ಹೋಗಬೇಕಾದ್ರೆ ಬ್ಲಾಡರ್ ಒಳಗೆ ಹಾಕ್ಬಿಡ್ತೀವಿ. ಮೂತ್ರ ದ್ವಾರದಿಂದ ಯೂರಿನರಿ ಬ್ಲಾಡರ್ವರೆಗೆ ಹಾಕ್ಬಿಡ್ತೀವಿ. ಹಾಕಾದ್ಮೇಲೆ ಅದು ಔಟ್ಸೈಡಲ್ಲಿ ನಾವು ಪ್ರಾಸ್ಟೇಟಿಗೆ ತಂದು ಬಿಡ್ತೀವಿ. ಈ ಆ್ಯಂಗಲ್ಲು 1, 2, 3. ಈ ಆ್ಯಂಗಲಲ್ಲಿ ಪ್ರಾಸ್ಟೇಟ್ನ ಅದು ಎಕ್ಸ್ಪ್ಯಾಂಡ್ ಮಾಡಿ ಇಟ್ ಎಕ್ಸ್ಪ್ಯಾಂಡ್ಸ್ ಫಾರ್ ಪೀರಿಯಡ್ ಆಫ್ 5 to 7 days, 5 ರಿಂದ 7 ದಿವಸ. ಹಾಗೆ ವರ್ಷಕ್ಕೆ ಈ ಥರ ಮಾಡೋದಲ್ಲಿ ಬ್ಲಾಡರ್ ಈ ಥರ ರೌಂಡಾಗಿ ಓಪನ್ ಆಗುತ್ತೆ. ಸೊ ಯು ವಿಲ್ ಹ್ಯಾವ್ ಎ ಫ್ರೀ ಫ್ಲೋ. ಡಾಕ್ಟರ್ ಹತ್ರ ಕ್ಲೋಸ್ ಬನ್ನಿ ಸರ್. ಇಲ್ಲಿ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್. ಇಲ್ಲಿ ಡಾಕ್ಟರ್ ಇಲ್ಲಿ ನಮ್ಮನ್ನು ನೋಡಿ ಸರ್.